ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಪುಸ್ತಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದ ಆರಂಭದಿಂದ ಎಲ್ಲವನ್ನು ಕಲಿತುಕೊಂಡು ಹೋಗುವ. ಬೇರೆ ವಿಷಯದಂತೆ ಇದರಲ್ಲಿ ಪಾಯಿಂಟ್ಸ್ಗಳನ್ನು ಬರೀಲಿಕ್ಕೆ ಆಗುವುದಿಲ್ಲ. ಕೆಲವೊಂದು ವಿಷಯ ಬಂದಾಗ ಪಾಯಿಂಟ್ಸ್ಗಳ ರೀತಿಯಲ್ಲಿ ಬರ್ಕೊಂಡು ಹೋಗ್ಬೋದು ವಿನಃ ಉಳಿದಿರುವಂಥದ್ದೆಲ್ಲ ಕಥೆಯ ರೂಪದಲ್ಲಿ ಅಥವಾ ಪ್ರಬಂಧ ರೂಪದಲ್ಲಿ ಬರಿತಾ ಹೋಗುವಂಥದ್ದು. ನಿಮಗೆ ಆ ಒಂದು ಹಾಡು ಅಥವಾ ನಾಟಕ ಎಷ್ಟು ಅರ್ಥ ಆಗಿದೆ, ನಿಮ್ಮ ಯೋಚನೆಗೆ ತಕ್ಕಂತೆ ಅಥವಾ ನೀವು ಯೋಚನೆ ಮಾಡಿದ ರೀತಿಯಲ್ಲಿ ಆ ಕತೆ ಅಥವಾ ಆ ಒಂದು ವಿವರಣೆ ನಿಮಗೆ ಯಾವ ರೀತಿ ಅರ್ಥ ಆಗಿರ್ತದೆ ಅದೇ ರೀತಿಯಲ್ಲಿ ಬರಿತಾ ಹೋಗಿ. ಅದರಲ್ಲಿ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಬರಿಬೇಕು ಅಂತ ಅಥವಾ ಯಾವುದೇ ನಿಯಮ ಇಲ್ಲ. ನಿಮಗೆ ಏನು ಅನ್ನಿಸ್ತಿತ್ತು ಆ ಕಥೆಯ ಒಳಗೆ ನಿಮಗೆ ಯಾವುದೆಲ್ಲ ವಿಚಾರ ಗೊತ್ತಿದೆ ಎನ್ನುವಂಥದ್ದನ್ನು ನಿಮ್ಮ ಅನಿಸಿಕೆಯ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು. ಆರಂಭದಲ್ಲಿ ನಾವು ಘಟಕ 1ರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಹಾಡು ಹುತ್ತರಿಯ ಹಾಡು. ಈ ಹುತ್ತರಿಯ ಹಾಡನ್ನು ಬರೆದವರು ಪಂಜೆ ಮಂಗೇಶರಾವ್. ಮೊದಲಿಗೆ ನಾವು ಹುತ್ತರಿಯ ಹಾಡನ್ನು ಕಲಿಯುವ, ಅದರ ಒಳಗಿರುವಂತಹ ಸಾರಾಂಶವನ್ನು ತಿಳ್ಕೊಳ್ಳುವ. ಹುತ್ತರಿಯ ಹಾಡು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಹುತ್ತರಿಯ ಹಾಡು. ಅದರಿಂದ ಈ ಹುತ್ತರಿಯ ಹಾಡಿನ ಬಗ್ಗೆ ಮೊದಲಿಗೆ ನಾವು ಕಲಿತಾ ಹೋಗುವ. ಈಗಾಗಲೇ ನಾನು ಅದರ ವಿಡಿಯೋವನ್ನು, ಅದರ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ. ತುಂಬ ಹಳೆಯ ವಿಡಿಯೋದಲ್ಲಿ ಅದೆಲ್ಲ ಕೂಡ ಇದೆ. ಇವತ್ತು ಆರಂಭದಿಂದ ನಿಮಗೆ ನಾನು ಅದನ್ನು ತಿಳಿಸ್ಕೊಡುವಂಥದ್ದು. ಹುತ್ತರಿಯ ಹಾಡು ಹುತ್ತರಿಯ ಹಾಡನ್ನು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ಅವರು ಹುತ್ತರಿಯ ಹಾಡನ್ನು ಯಾವ ಒಂದು ವಿಷಯಕ್ಕೆ ಬರೆದಿದ್ದಾರೆ ಅಂತ ಹೇಳಿದರೆ, ಅವರು ಹುತ್ತರಿ ಎನ್ನುವಂತಹ ಒಂದು ಹಬ್ಬದ ಬಗ್ಗೆ ಬರಿತಾ ಇರುವಂತಹದ್ದು. ಅವರು ಮಡಿಕೇರಿಯಲ್ಲಿ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಪಂಜೆ ಮಂಗೇಶರಾಯರು ಮಡಿಕೇರಿಯ ಸೆಂಟ್ರಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಆ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಆಚರಿಸ್ತಾ ಇದ್ದಂತಹ ಹುತ್ತರಿ ಎನ್ನುವಂತಹ ಒಂದು ಹಬ್ಬ. ಹುತ್ತರಿ ಎನ್ನುವಂತಹ ಅರ್ಥ ಹೊಸ ಅಕ್ಕಿಯನ್ನು ಬೆಳೆದಾಗ ಆ ಹೊಸ ಭತ್ತವನ್ನು ಮನೆಗೆ ತರುವಂತಹ ಒಂದು ಸಂದರ್ಭ ಇದೆಯಲ್ಲ, ಅದು ಹೊಸ ಬೆಳೆಯನ್ನು ಮನೆಗೆ ತರುವಂತಹ ಸಂದರ್ಭದಲ್ಲಿ ಸುಮಾರು 1 ವಾರಗಳ ಕಾಲ ಅವರು ಹಬ್ಬವನ್ನು ಆಚರಿಸ್ತಾರೆ. ಆ ಒಂದು ಹಬ್ಬಕ್ಕೆ ಹೆಸರೇ ಹುತ್ತರಿ ಎನ್ನುವಂತಹ ಹಬ್ಬ. ಹುತ್ತರಿಯ ಹಾಡು ಅಂತ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ನೃತ್ಯಗಳು, ಆಮೇಲೆ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿದ್ರು. ಅದನ್ನು ನೋಡಿದಂತಹ ಪಂಜೆ ಮಂಗೇಶರಾವ್ ಅವರು ಈ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಈ ಒಂದು ಹಬ್ಬ, ಹುತ್ತರಿಯ ಹಬ್ಬ ಎನ್ನುವಂಥ ಹಬ್ಬವನ್ನು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ತುಂಬು ಹುಣ್ಣಿಮೆಯ ದಿನ ಆಚರಿಸ್ತಾರೆ. ನವೆಂಬರ್ ಅಥವಾ ಡಿಸೆಂಬರ್ ಆ ಸಮಯದಲ್ಲಿ ಬರ್ತದೆ ಅದು. ನವೆಂಬರ್ ಡಿಸೆಂಬರ್ ಕಾಲದ ತುಂಬು ಹುಣ್ಣಿಮೆಯ ದಿನ ಆಚರಿಸುವಂತಹ ಈ ಒಂದು ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕವನದ ಆಶಯ ಏನು, ಕವನದ ವಿಚಾರ ಅಂದರೆ, ಇಲ್ಲಿ ಕವಿಯವರು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು, ಅವರ ಒಂದು ಜೀವನವನ್ನು, ಕೊಡಗಿನಲ್ಲಿದ್ದವರ ಜನರ ಜೀವನ, ಅವರ ಆಚಾರ ವಿಚಾರಗಳೇನು ಅದೆಲ್ಲವನ್ನು ಕೂಡ ಈ ಒಂದು ಕವನದಲ್ಲಿ ಸೊಗಸಾಗಿ ವರ್ಣಿಸಿರುವಂಥದ್ದನ್ನು ಕಾಣ್ಬೋದು. ಕೊಡವ ಜನಾಂಗದ ವಿಶಿಷ್ಟ ಹಬ್ಬವಾದಂತಹ ಹುತ್ತರಿಯ ಹಿನ್ನೆಲೆಯಲ್ಲಿ ಈ ಒಂದು ಕವಿತೆಯನ್ನು ಅವರು ರಚಿಸಿದ್ದಾರೆ. ಕೊಡವರ ಪರಂಪರೆ, ಅವರ ವೈಭವ, ಪರಾಕ್ರಮ, ಕೊಡಗಿನ ಪ್ರಕೃತಿ ಸೌಂದರ್ಯ ಎಲ್ಲ ಕೂಡ ಒಳಗೊಂಡಿರುವಂತಹ ಒಂದು ಕಾವ್ಯ ಹುತ್ತರಿಯ ಹಾಡು. ತುಂಬಾ ಮುಖ್ಯವಾಗಿರುವಂತಹ ಹಾಡು. ಇದರಿಂದ ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ನಾವು ತುಂಬ ಜನ ನೀವು ಕೇಳ್ತಾ ಇದ್ರಿ, ಸಂದರ್ಭ ಸ್ವಾರಸ್ಯಕ್ಕೆ ಯಾವ ರೀತಿ ಪ್ರಶ್ನೆಯನ್ನು ಬರೀಬೇಕು, ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ, ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ. ಪ್ರಶ್ನೆಗಳು
ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವು ಆ ಸಾಲುಗಳನ್ನು ಓದಿಕೊಂಡು ನಾವು ಅದನ್ನು ಯೋಚನೆ ಮಾಡಿಕೊಳ್ಬೇಕು. ಆ ಸಾಲುಗಳಲ್ಲಿ ಹುತ್ತರಿಯ ಬಗ್ಗೆ, ಮಡಿಕೇರಿಯ ಬಗ್ಗೆ, ಕೊಡಗಿನ ಪ್ರಕೃತಿ ಸೌಂದರ್ಯದ ಬಗ್ಗೆ, ಕೊಡಗಿನಲ್ಲಿರುವ ಯಾವುದೇ ಒಂದು ವಿಚಾರದ ಬಗ್ಗೆ, ಹೊಸ ಬೆಳೆಯ ಊಟದ ಬಗ್ಗೆ ಇದೆಲ್ಲ ಕೂಡ ಬಂದಾಗ, ಒಂದು ಹುಲಿಯ ಹಾಲನ್ನು ಉಪಯೋಗಿಸುವಂಥದ್ದು, ಅವರ ಪರಾಕ್ರಮವನ್ನು ವರ್ಣಿಸುವಂಥದ್ದು ಯಾವುದೇ ವಿಚಾರ ಬಂದಾಗ ನಾವು ಅದನ್ನು ಕೀ ಪಾಯಿಂಟ್ಸ್ ಥರ ತಗೊಂಡು ಅದರಲ್ಲಿ ಬಂದಿರುವಂಥ ವಿಚಾರವನ್ನು ತಿಳ್ಕೊಂಡು ನಾವು ಯಾವ ಹಾಡಿನಿಂದ ಬಂದಿದೆ ಅಂತ ಅದನ್ನು ನಾವು ಊಹಿಸ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಕೊಡಗಿನ ಬಗ್ಗೆ, ಹೊಸ ಅಕ್ಕಿಯ ಬೆಳೆ ಅಂತ ಬಂದಾಗ, ಪರಾಕ್ರಮತೆ, ಕೊಡಗಿನ ಪ್ರಕೃತಿ ಸೌಂದರ್ಯ, ಈ ರೀತಿಯಾಗೆಲ್ಲ ಬಂದಾಗ ನಾವು ಬರಿಬೇಕು. ಆ ಸಾಲುಗಳನ್ನು ನಮ್ಮ ಉತ್ತರ ಪತ್ರಿಕೆಯಲ್ಲಿ ಬರಿಬೇಕು. ಈ ಒಂದು ಸಾಲನ್ನು ಹುತ್ತರಿಯ ಹಾಡು ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್. ನಮಗೆ ಆ ಕವಿಯ ಹೆಸರು ಕೂಡ ನೆನಪಲ್ಲಿ ಇರಬೇಕು. ಪಂಜೆ ಮಂಗೇಶ ರಾವ್ ಅವರು ಅಂತ ಬರಿಬೇಕು. ನಂತರ ಈ ಸಾಲುಗಳನ್ನು ಈ ಪದ್ಯದಲ್ಲಿ ಎಲ್ಲಿ ವಿವರಿಸಿದ್ದಾರೆ ಎನ್ನುವಂಥದ್ದು ನಿಮಗೆ ಈ ಒಂದು ಕತೆ ಕೇಳಿದಾಗ, ಆ ಒಂದು ವಿಷಯ ತಿಳ್ಕೊಂಡಾಗ ನಿಮಗೆ ಗೊತ್ತಾಗ್ತದಲ್ವ. ಅದನ್ನೇ ಸ್ವಲ್ಪ ವಿವರಿಸ್ತಾ ಹೋಗಿ 1.5 ಪುಟದಷ್ಟು ಬರೆದ್ರೆ ಸಾಕು. 5 ಅಂಕಕ್ಕೆ ಬಂದರೆ 1.5 ಪುಟದಷ್ಟು ಬರೀರಿ. ಇಲ್ಲ ಅಂತಾದರೆ 4 ಅಂಕಕ್ಕೆಲ್ಲ ಬಂದರೆ ನೀವು 1 ಪುಟ ಬರೆದ್ರೆ ಸಾಕು. ಹಾಗೆಯೇ 2 ಅಂಕದ ಸಂದರ್ಭ ಸಹಿತ ಕೇಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅರ್ಧ ಪುಟದಷ್ಟು, ಒಂದು ಉತ್ತರ ಪತ್ರಿಕೆಯಲ್ಲಿ ಅರ್ಧದಷ್ಟು ಬರೆದ್ರೆ ಸಾಕು. 4 ಅಂಕಕ್ಕೆ ಬಂದಾಗ ಫುಲ್ ಪುಟವನ್ನು ಬರೀರಿ. ಆ ರೀತಿ ಮಾಡ್ಕೊಳ್ಳಿ. ಇವಾಗ ನಾವು ಹುತ್ತರಿಯ ಹಾಡಿನ ಕವಿತೆಯಲ್ಲಿ ಸಾರಾಂಶವನ್ನು ತಿಳ್ಕೊಳ್ಳೋಣ. ಪಂಜೆ ಮಂಗೇಶರಾಯರು ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು. ಅಲ್ಲಿಯೇ ಸರಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು. ಇದರಿಂದಾಗಿ ಪಂಜೆ ಮಂಗೇಶರಾಯರು ಕೊಡಗಿನ ಇತಿಹಾಸ, ಸಂಸ್ಕೃತಿ, ಭಾಷೆ, ಅಲ್ಲಿಯ ಜನರ ನಡೆ ನುಡಿ, ಗುಣ ಸ್ವಭಾವ, ಆಚಾರ ವಿಚಾರ ಎಲ್ಲವನ್ನು ಕೂಡ ಹತ್ತಿರದಿಂದ ಬಲ್ಲವರಾಗಿದ್ದರು. ಆ ನಾಡಿನ ಪ್ರಕೃತಿ ಸೊಬಗು, ಸಂಸ್ಕೃತಿ, ಆಮೇಲೆ ಅಲ್ಲಿನ ಒಂದು ಧರ್ಮ, ಕ್ಷೇತ್ರದ ಗುಣ ಮನಸೋತರು. ಅದರಿಂದ ಕೊಡಗಿನ ವೈಭವ ವೈಶಿಷ್ಟ್ಯತೆಯನ್ನು ಸೊಗಸಾಗಿ ಬಿಂಬಿಸುವ ಹುತ್ತರಿಯ ಹಾಡು ಮಾಡಲಿಕ್ಕೆ ಅವರು ಮುಂದಾಗಿದ್ದು. ಈ ಹುತ್ತರಿಯ ಹಾಡು ಎನ್ನುವಂತಹದ್ದು ಮೂಲ ಪದ ಪುತ್ತರಿ. ಪುತ್ತರಿ ಅಂದರೆ ಹೊಸ ಅಕ್ಕಿ ಎಂದು ಅರ್ಥ. ಹೊಸ ಅಕ್ಕಿ ಇರುವ ಭತ್ತದ ಹಸಿ ತೆನೆಯನ್ನು ಮನೆಗೆ ತುಂಬಿಕೊಳ್ಳುವಂತಹ ಒಂದು ಅರ್ಥ. ಹೊಸ ಭತ್ತದ ಕೊಯ್ಲನ್ನು ನಡೆಸುವ ಪೂರ್ವಭಾವಿ ಹಬ್ಬವೇ ಹುತ್ತರಿ. ವಾಸ್ತವವಾಗಿ ಕೊಡವರ ಈ ಹಬ್ಬ ಹೊಸ ಅಕ್ಕಿಯನ್ನು ತಂದು ಅದರ ನಮ್ಮ ಒಂದು ಸಂಕ್ರಾಂತಿ ಹಬ್ಬವನ್ನು ನೆನಪಿಗೆ ತರುವಂಥದ್ದು. ಹುತ್ತರಿ ಹಬ್ಬವನ್ನು ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಕಾರ್ತಿಕ ಪೌರ್ಣಮಿ, ರೋಹಿಣಿ ಅಥವಾ ಕೃತಿಕಾ ನಕ್ಷತ್ರದ ಕಾಲದಲ್ಲಿ ಆಚರಿಸ್ತಾರೆ. ಕೇರಳದ ಓಣಂ ಕಳೆದ 3 ತಿಂಗಳುಗಳಲ್ಲಿ ಕೊಡಗಿನಲ್ಲಿ ಹುತ್ತರಿ ಬರುತ್ತದೆ. ಹಾಗಾಗಿ ಇದರಿಂದ ಓಣಂ ಹಿಂದೆ ಪುತ್ತರಿ ಬರುತ್ತದೆ ಎಂಬ ಗಾದೆ ಮಾತು ಕೂಡ ನೀವು ಕೇಳಿರಬಹುದು. ಕೊಡಗಿನಲ್ಲಿ ಶಾಲಾ ಇನ್ಸ್ಪೆಕ್ಟರ್ ಆಗಿ ವೃತ್ತಿ ನಿರತರಾಗಿದ್ದ ಕಾಲದಲ್ಲಿ ಕವಿ ಪಂಜೆಯವರಿಗೆ ಈ ಒಂದು ಹಾಡು ಇಲ್ಲಿನ ಒಂದು ಕೊಡಗಿನ ಜನರ ಧೈರ್ಯ, ಶೌರ್ಯ, ಔದಾರ್ಯ, ಉದಾತ್ತ ಮೌಲಿಕವೂ ಆದ ಗುಣಗಳನ್ನು ಹೃದಯ ಸ್ಪರ್ಶಿಸಿಯಾಗಿ ಕಂಡು ಬಂದದ್ರಿಂದ ಅವರು ಅದ್ಭುತವಾದ ಒಂದು ಹುತ್ತರಿಯ ಹಾಡು ಎನ್ನುವಂಥದ್ದನ್ನು ಬರೆದಿರುವಂಥವರು. ಹುತ್ತರಿಯ ಹಾಡು ಅವರು ಈ ಒಂದು ಹುತ್ತರಿಯ ಹಾಡು ಒಂದು ಹಬ್ಬದ ಬಗ್ಗೆ ವಿಚಾರಿಸುವಂಥದ್ದು. ಅಂದರೆ ಒಟ್ಟಿನಲ್ಲಿ ಈ ಒಂದು ಹುತ್ತರಿಯ ಹಾಡು ಎನ್ನುವಂಥದ್ದು ಒಂದು ಹಬ್ಬದ ಬಗ್ಗೆ, ಹೊಸ ಅಕ್ಕಿಯನ್ನು ಮನೆಗೆ ತಂದು ಅದರಿಂದ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಮಾಡಿ, ಖಾದ್ಯಗಳನ್ನು ರಚಿಸಿ, ಆಹಾರಗಳನ್ನೆಲ್ಲ ಮಾಡಿ ನಂತರ
ಪಾಯಸವನ್ನೆಲ್ಲ ಮಾಡುವಂಥದ್ದು. ಈ ರೀತಿಯಾಗಿ ಎಲ್ಲ ಮಾಡಿ ನಂತರ ಅದಕ್ಕೆ ಡ್ಯಾನ್ಸ್ಗಳೆಲ್ಲ ಇರುವಂಥದ್ದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಹಬ್ಬವನ್ನು ಆಚರಿಸ್ತಾರೆ ಅವರು 1 ವಾರಗಳ ಕಾಲ. ಒಟ್ಟಿನಲ್ಲಿ ಹುತ್ತರಿಯ ಹಾಡು ಎನ್ನುವಂಥದ್ದು ಒಂದು ಹಬ್ಬದ ಬಗ್ಗೆ ವಿವರಿಸುವಂಥದ್ದು. ಇಲ್ಲಿ ಕವಿಯವರೇ ಸ್ವತಃ ಅವರು ಕೊಡಗಿನಲ್ಲಿದ್ದಂತಹ ಸಂದರ್ಭದಲ್ಲಿ, ಈ ಹಬ್ಬವನ್ನು ನೋಡಿದಂತಹ ಸಂದರ್ಭದಲ್ಲಿ ಅವರು ಬರೆದಿರುವಂಥದ್ದು. ಅಷ್ಟೇ ಅಲ್ಲದೆ ಅವರು ಕೊಡಗಿನಲ್ಲಿದ್ದಾಗ ಅಲ್ಲಿನ ಪ್ರಕೃತಿ ಸೌಂದರ್ಯ, ಅಲ್ಲಿನ ಜನರ ಆಚಾರ ವಿಚಾರ, ಅವರ ನಡೆ ನುಡಿ, ಆಹಾರ ಪದ್ಧತಿ ಎಲ್ಲ ಕೂಡ ಅವರಿಗೆ ತುಂಬಾ ಖುಷಿಯಾಗಿ ಅವರು ಈ ಒಂದು ಕಾವ್ಯವನ್ನು ಬರೀತಾರೆ. ಅಷ್ಟೇ ಅಲ್ಲದೆ ಯಾವ ರೀತಿ ಕೊಡಗನ್ನೆಲ್ಲ ವಿವರಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಧೈರ್ಯ, ಶೌರ್ಯ, ಅಪ್ರತಿಮ ಸಾಹಸಗಳಿಗೆ ಕೊಡವರು ತುಂಬ ಹೆಸರುವಾಸಿ. ಅವರ ಪೂರ್ವಜರು ಮೆರೆದಿರುವ ಮಹಾಪರಾಕ್ರಮ ಎಂದರೆ ಹುಲಿಯ ಹಾಲನ್ನು ಸೇವಿಸಿ ಬೆಳೆದದ್ದು. ನೋಡಿ, ಹುಲಿಯ ಹಾಲು ಅಂತ ಬಂದಾಗ ಸಂದರ್ಭ ಸಹಿತ ಪ್ರಶ್ನೆಗಳು ಬಂದಾಗ ಹುಲಿಯ ಹಾಲನ್ನು ಸೇವಿಸಿ ಬೆಳೆದದ್ದು ಎನ್ನುವಂಥ ಸಾಲುಗಳಿದ್ದರೆ ಅದು ಸಂದರ್ಭ ಸಹಿತ ಬರೀಲಿಕ್ಕೆ ಅಂತ ನಮಗೆ ಗೊತ್ತಾಗಬೇಕು. ಯಾವುದರಲ್ಲಿ ಬಂದಿದೆ? ಅದು ಹುತ್ತರಿಯ ಹಾಡಿನಿಂದ ಬಂದಿದೆ ಎನ್ನುವಂಥದ್ದು ನಮಗೆ ಅರ್ಥ ಆಗಬೇಕು. ಕವಣೆ ಬೀಸಲು ಹಗ್ಗಕ್ಕೆ ಬದಲಾಗಿ ಹೆಬ್ಬವನ್ನು ಬಳಸ್ತಾ ಇದ್ರಂತೆ. ಅಂತಹ ಪರಮ ಪೌರುಷವಂತರು ಆನೆಯನ್ನು ಕೊಂದು ಅದರ ದಂತವನ್ನೇ ರಣ ಕಹಳೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ತುಂಬ ಯುದ್ಧ ಪ್ರಿಯರು ಕೂಡ ಆಗಿದ್ದರು. ಕೊಡಗಿನ ಹಿರಿಯರು ಸೋಲನ್ನೇ ಕಂಡರಿಯದ ವೀರರು ಅಂತ ಹೇಳ್ತಾರೆ. ಅವರು ಸಾವರಿಯರು. ನೋಡಿ, ಸಂದರ್ಭ ಸ್ವಾರಸ್ಯಕ್ಕೆ ಕೇಳುವಂತಹ ಕೆಲವು ಪ್ರಶ್ನೆಗಳು. ಅವರು ಸಾವರಿಯರು ಅಂದರೆ ಇದು ಯಾವ ಪದ್ಯದಿಂದ ಬಂದಿದೆ? ಹುತ್ತರಿಯ ಹಾಡು ಎನ್ನುವಂತಹ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕವಿಯಾರು? ಪಂಜೆ ಮಂಗೇಶ ರಾವ್ ಅವರು ಸಾವರಿಯರವರು ಅಂದರೆ ಸೋಲನ್ನೇ ಕಂಡರಿಯದವರು. ಅವರು ಸೋಲಂತ ನೋಡಲೇ ಇಲ್ಲ. ಅವರು ಯುದ್ಧ ಮಾಡಲಿಕ್ಕೆ ಯಾವುದೇ ಕೂಡ ಹಿಂಜರಿಕೆ ಕೂಡ ಇರಲಿಲ್ಲ. ಅವರಿಗೆ ಸೋಲ್ತೇವೆ ಅಂತ ಭಯ ಕೂಡ ಇರಲಿಲ್ಲ. ಅಷ್ಟು ಧೈರ್ಯದಿಂದ ಯುದ್ಧಕ್ಕೆ ಹೋಗ್ತಾ ಇದ್ದಂತಹ ಪರಾಕ್ರಮಶಾಲಿಗಳು ಅಂತ ವಿವರಿಸ್ತಾ ಇದ್ದಾರೆ. ಇನ್ನು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸುವಾಗ ಈ ಒಂದು ಸಾಲು ಸಂದರ್ಭ ಸ್ವಾರಸ್ಯಕ್ಕೆ ಕೇಳ್ತಾರೆ ಸ್ನೇಹಿತರೆ. ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಅಂದರೆ ಕೊಡಗಿನಲ್ಲಿ ಆ ಒಂದು ಬೆಟ್ಟ ಇದೆಯಲ್ಲ, ಅದು ಎಲ್ಲಿ ತನಕ ಒಂದು ಪಸರಿಸಿದೆ ಅಂದರೆ ಬೊಮ್ಮಗಿರಿ ಅಂದರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಕೊಡಗು ಆವರಿಸಿಕೊಂಡಿದೆ. ಬ್ರಹ್ಮಗಿರಿಯ ಪರ್ವತದಿಂದ ಪುಷ್ಪಗಿರಿಯ ಪರ್ವತ ತನಕ ಈ ಒಂದು ಕೊಡಗು ಆವರಿಸಿಕೊಂಡಿದೆ. ಆ ಕೊಡಗು ನೋಡಿದಾಗ ಅಷ್ಟೊಂದು ಅದ್ಭುತವಾಗಿದೆ. ಅದೊಂದು ಪ್ರಕೃತಿ ಸೌಂದರ್ಯವನ್ನು ನೋಡಿದರೆ ಎಲ್ಲ ಕಡೆ ಬೆಟ್ಟ ಗುಡ್ಡಗಳು ಮರ ಗಿಡಗಳನ್ನು ನೋಡಿದಾಗ ಅವರು ಆ ರೀತಿ ವರ್ಣಿಸ್ತಾ ಇದ್ದಾರೆ. ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ವ್ಯಾಪಿಸಿದೆ. ಎಲ್ಲಿ ನೋಡಿದರೂ ಕೂಡ ಹಸುರು ಹೊದ್ದು ಮಲಗಿದ ರೀತಿಯಲ್ಲಿದೆ ಅಂತ ವಿವರಿಸ್ತಾ ಇದ್ದಾರೆ. ಇನ್ನು ಅವರು ಹೇಳ್ತಾರೆ, ಇಲ್ಲಿನ ಜನರು ದಾನ ಮಾಡ್ತಾರೆ. ಧರ್ಮ ಕಟ್ಟುಕಳೆ ರೀತಿ ನೀತಿಗಳಿಗೆ ಚ್ಯುತಿ ಬಾರದಂತೆ ಬದುಕುತ್ತಾ ಇದ್ದಾರೆ. ಇನ್ನು ಅವರು ಯಾವತ್ತೂ ಸುಸ್ತಾಗಿ ಕುಗ್ಗಿ ಕೂತವರಲ್ಲ. ಪರರ ಹಂಗಿಗೆ ಬದುಕನ್ನು ಬಲಿಕೊಟ್ಟವರಲ್ಲ. ವೈರಿಗಳ ಎದುರು ಸೆಟೆದು ನಿಂತು ಹೋರಾಡಿದ ಕಲಿಗಳು. ವೈರಿಗಳಿಗೆ ಬೆನ್ನು ತಿರುಗಿಸಿ ಹೆದರಿ ಬೆದರಿ ಓಡಿದವರಲ್ಲ. ನೋಡಿ, ಇಲ್ಲಿ ಅಲ್ಲಿನ ಪುರುಷರ ಪರಾಕ್ರಮಗಳನ್ನು ವಿವರಿಸ್ತಾ ಇದ್ದಾರೆ. ಅವರು ಯಾವತ್ತೂ ಹೆದರಿ ಓಡಲಿಲ್ಲ. ಅಲ್ಲಿ ಅವರು ಸುಸ್ತಾಗಿ ಯಾವತ್ತೂ ಕೂತವರಲ್ಲ. ಅವರು ಹೆದರಿ ವೈರಿಗಳನ್ನು ನೋಡಿ ಬೆನ್ನು ತಿರುಗಿಸಿ ಹೆದರಿ ಓಡಿ ಬಂದವರಲ್ಲ. ಯಾವತ್ತೂ ಅವರು ಧೈರ್ಯದಿಂದ ಪರಾಕ್ರಮಶಾಲಿಯಾಗಿ ಯುದ್ಧವನ್ನು ಮಾಡ್ತಾಯಿದ್ರು. ಸೋಲನ್ನೇ ಕಾಣಲಿಲ್ಲ ಅವರು. ಸೋಲನ್ನೇ ಕಂಡರಿಯದವರು. ಹುಲಿಯ ಹಾಲನ್ನೇ ಸೇವಿಸ್ತಾ ಇದ್ರು. ಯಾರು? ಅವರ ಹಿರಿಯರು ಪೂರ್ವಿಕರು ಏನು ಮಾಡ್ತಾಯಿದ್ರು? ಹುಲಿಯ ಹಾಲನ್ನು ಕುಡಿದು ಬೆಳೆದಿದ್ರು. ಆಮೇಲೆ ಒಂದು ಕವಣೆ ಬೀಸಲಿಕ್ಕೆ ಹಗ್ಗಕ್ಕೆ ಏನನ್ನು ಬಳಸ್ತಾ ಇದ್ರು? ಹೆಬ್ಬಾವನ್ನೇ ಬಳಸಿ
ಆ ರೀತಿಯ ಒಂದು ಪೌರುಷವಂತರು ಆನೆಯನ್ನು ಕೊಂದು ಅದರ ದಂತವನ್ನೇ ರಣಕಹಳೆಯನ್ನಾಗಿ ಮಾಡ್ಕೊಳ್ತಾ ಇದ್ದರು. ಇದೆಲ್ಲ ಕೂಡ ಅವರ ಪರಾಕ್ರಮತೆಯನ್ನು ವಿವರಿಸ್ತಾ ಇದ್ದಾರೆ. ಬೊಮ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಕೊಡಗು ಅಷ್ಟೊಂದು ಸುಂದರವಾದ ಒಂದು ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಇಲ್ಲೊಂದು ಸಂದರ್ಭ ಸ್ವಾರಸ್ಯಕ್ಕೆ ಒಂದು ಪ್ರಶ್ನೆ ಇದೆ ನೋಡಿ. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು. ಅಂದರೆ ಈ ಒಂದು ಕೊಡಗು ನಮ್ಮದು ಅಂತ ಇಲ್ಲಿ ಅವರು ವಿವರಿಸ್ತಾ ಇರುವಂಥದ್ದು. ಜಮ್ಮ ಎಂದರೆ ತನ್ನ ಸೇವೆಗಾಗಿ ಅರಸನು ಇನಾಮಾಗಿ ಕೊಟ್ಟಂತಹ ಭೂಮಿ. ಈ ಒಂದು ಕೊಡಗು ನಮಗೆ ಕೊಟ್ಟಂತಹ ಭೂಮಿ, ಉಂಬಳಿಯಾಗಿ ಕೊಟ್ಟಂತಹ ಭೂಮಿ. ಜಮ್ಮ ಕೊಡಗಿದು ನಮ್ಮದು, ಈ ಉಂಬಳಿಯಾಗಿ ಕೊಟ್ಟಂತಹ ಭೂಮಿ ನಮ್ಮ ಕೊಡಗು ಅಂತ ಅವರು ಹೇಳ್ತಾ ಇರುವಂಥದ್ದು. ಕೊಡಗು ಅದೇನೂ ಸಾಮಾನ್ಯವಾದ ಪ್ರದೇಶವಲ್ಲ, ರಾಜರಿಂದ ಇನಾಮಾಗಿ ಬಂದ ಭೂಮಿ. ಇಲ್ಲಿ ಜಮ್ಮ ಎಂದರೆ ತನ್ನ ಸೇವೆಗಾಗಿ ಅರಸನು ಇನಾಮಾಗಿ ಕೊಟ್ಟ ಭೂಮಿ ಎಂದರ್ಥ, ಉಂಬಳಿಯಾಗಿ ಕೊಟ್ಟ ಭೂಮಿ. ಹೀಗೆ ದಾನವಾಗಿ ಬಳುವಳಿಯಾಗಿ ಬಂದ ಭೂಮಿಯಲ್ಲಿ ಕೊಡವರು ಹೆಮ್ಮೆಯಿಂದ ನೆಲೆಸಿದ್ದಾರೆ. ಸುಖದ ಆನಂದಗಳಿಂದ ಮೈಮರೆತು ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮೊಡಲು ಬಿಡಲಮ್ಮದು ಎಂದು ಹಾಡಿ ಕುಣಿದು ನಲಿಯುವ ಹೆಮ್ಮೆಯ ದೇಶಪ್ರೇಮ ಕೊಡವರದಾಗಿದೆ ಅಂತ ವಿವರಿಸ್ತಾ ಇದ್ದಾರೆ. ಕೊಡಗು ಎನ್ನುವಂತಹ ಪ್ರದೇಶ ಸಿಕ್ಕಿರುವಂಥದ್ದು ಒಬ್ಬ ರಾಜ ಉಂಬಳಿಯಾಗಿ ಇನಾಮಾಗಿ ಕೊಟ್ಟಿರುವಂತಹ ಭೂಮಿ. ಅದು ನಮ್ಮದು, ನಮ್ಮ ಕೊಡಗಿದು ಜಮ್ಮದು ಅಂತ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅಂತೆ. ಯಾವುದೇ ಕಾರಣಕ್ಕೂ ನಾಡಿನ ವೈಶಿಷ್ಟ್ಯವನ್ನು, ಹಿರಿಮೆ ಗರಿಮೆಗಳನ್ನು ಬಿಟ್ಟು ಬದುಕುವ ಜಾಯಮಾನದವರಲ್ಲ ಕೊಡವರು ಎಂದು ಈ ಒಂದು ಕಾವ್ಯದಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ಇದು ಅಗಸ್ತ್ಯನ ತಪದಮಣಿ ಕಾವೇರಿ ತಾಯಿಯ ತವರ್ಮನೆ. ಇದು ಅಗಸ್ತ್ಯನ ತಪದಮಣಿ ಕಾವೇರಿ ತಾಯಿಯ ತವರು ಮನೆ. ಕೊಡಗು ಏನು ಮೊದಲಿನಿಂದಲೂ ನಾವು ಕೇಳ್ಕೊಂಡು ಬಂದಿರುವಂಥದ್ದು ಕೊಡಗಿನ ಕಾವೇರಿ ಎನ್ನುವಂಥದ್ದು. ಕೊಡಗಿನ ಕಾವೇರಿ ಬಂದಿರುವಂಥದ್ದು ಅಥವಾ ಕೊಡಗಿನ ಕಾವೇರಿ ಹೇಗೆ ಆಯಿತು ಅಥವಾ ಕೊಡಗಿನ ಕಾವೇರಿಯ ತವರು ಮನೆಯಾಗಿದೆ ಎನ್ನುವಂಥದ್ದನ್ನು ಕವಿ ವಿವರಿಸ್ತಾ ಇದ್ದಾರೆ. ಪೌರಾಣಿಕ ಕಥೆಗಳನ್ನು ಕೇಳಿದಾಗ ಒಂದು ಪೌರಾಣಿಕ ಕಥೆ ಇದೆ ಇದಕ್ಕೆ, ಅದನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಅಗಸ್ತ್ಯ ಋಷಿಯ ತಪಸ್ಸನ್ನು ಆಚರಿಸಿದ ನೆಲ. ಕಾವೇರಿ ಅಗಸ್ತ್ಯನ ಪತ್ನಿ. ಅಗಸ್ತ್ಯನೊಂದಿಗೆ ಸದಾ ಇರಬೇಕೆಂದು ಬಯಸಿದ ಕಾವೇರಿಯನ್ನು ಅಗಸ್ತ್ಯ ತನ್ನ ಕಮಂಡಲದ ಒಳಗೆ ಇಟ್ಟುಕೊಂಡು ಹೋಗುತ್ತಿದ್ದನು. ಒಮ್ಮೆ ಅಗಸ್ತ್ಯ ಕಮಂಡಲವನ್ನು ಬಿಟ್ಟು ಹೋಗಿದ್ದಾಗ ಕಾವೇರಿ ಏಕಾಂಗಿಯಾದಳು. ಇದನ್ನು ಸಹಿಸದ ಕಾವೇರಿ ಕಮಂಡಲದಿಂದ ಜಿಗಿದು ಕಾವೇರಿಯಾಗಿ ಹರಿದಳು ಎಂಬುದು ಪುರಾಣಾತೀತ ಇತಿಹಾಸ ಪ್ರಸಿದ್ಧ ಕತೆ. ಕನ್ನಡ ನಾಡಿನ ಜೀವನದಿ ದೇವಗಂಗೆ ಎನಿಸಿದ ಕಾವೇರಿ ನದಿ ಹುಟ್ಟಿ ಹರಿದ ತವರಿನ ಮನೆ ಕೊಡಗು ಎಂದು ಕವಿ ವರ್ಣಿಸಿದ್ದಾರೆ. ಕದಂಬ ವಂಶದ ಅರಸ ಚಂದ್ರವರ್ಮನು ಕದನ ಕಲಿಯಾಗಿ ಮೆರೆದು ಆಳಿದ ನಾಡು ಇದು. ಅಷ್ಟೇಕೆ ಚೆಂಗಾಳ್ವ ವಂಶದ ಅರಸರು, ಹಾಲೇರಿ ವಂಶದ ಅರಸರುಗಳು ಕಟ್ಟಿ ಆಳಿ ಮೆರೆದ ಪ್ರದೇಶ ಇದು. ಕೊಡಗಿನ ಮತ್ತೊಂದು ವೈಶಿಷ್ಟ್ಯತೆ ಏನೆಂದರೆ ಈ ಪ್ರದೇಶವನ್ನು ಕುಂತಲ ರಾಜ್ಯವೆಂದು ಹೇಳುವುದು ಸರಿಯಷ್ಟೇ. ಕೇರಳದ ಸುಧಾರ್ಮಿಕ ರಾಜನ ಮಗು ಚಂದ್ರಹಾಸನನ್ನು ಶತ್ರುಗಳಿಂದ ರಕ್ಷಿಸಿ ತಂದು ಬೆಳೆಸಿದ ಪ್ರದೇಶ ಈ ಕೊಡಗು. ಕೊಡಗಿನ ನಂಜರಾಜ ಪಟ್ಟಣದ ಬಳಿ ಇರುವ ಕೊಡಗು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತಂತೆ. ಈ ರೀತಿಯಾಗಿ ಪೌರಾಣಿಕ ಕಥೆಯನ್ನು ಕೂಡ ಈ ಒಂದು ಕೊಡಗಿಗೆ ಪೌರಾಣಿಕ ಕಥೆ ಕೂಡ ಇದೆ ಎಂದು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಇನ್ನು ಕೊಡಗಿನಲ್ಲಿರುವಂತಹ ಜನರಲ್ಲಿ ಒಗ್ಗಟ್ಟಿದೆ, ಒಮ್ಮತದ ಒಗ್ಗಟ್ಟಿದೆ. ಅವರಲ್ಲಿ ಒಂದೇ ಮನಸ್ಸಿದೆ. ತಮ್ಮದೇ ಆದ ವೇಷಭೂಷಣಗಳಿಂದ ಅಲಂಕೃತರಾಗಿ ಹುತ್ತರಿ ಹಬ್ಬ ಹಾಡುಗಳಲ್ಲಿ ಒಮ್ಮತದಲ್ಲಿ ಬೆರೆತು ಕುಣಿದು ಕುಪ್ಪಳಿಸುತ್ತಾರೆ. ಹಾಡುಗಳನ್ನು ಹಾಡಿಕೊಂಡು ಪಾತುರೆ ಕೋಲುಗಳು ಬೀಸುತ್ತಾ ನಲಿದು ನರ್ತಿಸುವ ಈ ಜನರ ರೀತಿ ರಿವಾಜುಗಳದೇ ಒಂದು ವಿಶೇಷ ಅಂತ ಕವಿ ವಿವರಿಸ್ತಾ ಇದ್ದಾರೆ. ಕಾವೇರಿ ಅಮ್ಮೆಯ ಆಶೀರ್ವಾದ ನಿರಂತರವಾಗಿ
ಚಿರಂತನವಾಗಿ ಈ ನಾಡನ್ನು ರಕ್ಷಿಸಿದೆ. ಕಾವೇರಿ ಅಮ್ಮೆಯ ಬಲ ತೋಳಲಿ ನೆಮ್ಮದಿಯನ್ನು ಕಂಡು ಸದಾ ಶಾಂತಿ, ಸುಖ, ಸಮೃದ್ಧಿಯ ತಾಣವಾಗಿ ಈ ನಾಡು ಉಳಿಯಲಿ, ಬೆಳೆಯಲಿ ಎಂದು ಹಾರೈಕೆ ಕವಿವಾಣಿಯದು. ಇಲ್ಲಿ ಕವಿ ಅವರು ವಿವರಿಸ್ತಾ ಇದ್ದಾರೆ, ಆ ಕೊಡಗಿನ ಜನರಲ್ಲಿ ಒಗ್ಗಟ್ಟಿದೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಅವರಲ್ಲಿದೆ. ಯಾವುದೇ ಒಂದು ಹಬ್ಬ ಬಂದಾಗ ಅದನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅಷ್ಟೇ ಅಲ್ಲದೆ ಹಾಡು, ನೃತ್ಯ, ನಲಿದು ತುಂಬನೇ ಕುಣಿದು ಕುಪ್ಪಳಿಸಿ ಸಂತೋಷ ಪಡ್ತಾ ಇದ್ದಾರೆ. ಅಷ್ಟೊಂದು ಒಗ್ಗಟ್ಟು ಅವರೊಳಗೆ ಇದೆ ಅಂತ ವಿವರಿಸ್ತಾರೆ. ಕೊಡವರ ಒಮ್ಮತದ, ಐಕ್ಯಮತದ ಗುಣವನ್ನು ಹಬ್ಬಗಳ ಆಚರಣೆಗಳಲ್ಲಿ ಕಾಣ್ಬೋದು. ಹಬ್ಬ ಆಚರಣೆ ಬಂದಾಗ ಎಲ್ಲರೂ ಜೊತೆಗೂಡಿ ಅವರು ಅದನ್ನು ವಿನೂತನ ರೀತಿಯಲ್ಲಿ ಅದನ್ನು ಆಚರಿಸ್ತಾರೆ. ಕೊಡಗಿನ ಬೆಡಗು ಸಾಂಸ್ಕೃತಿಕ ಭೌಗೋಳಿಕ ಹಿನ್ನೆಲೆಯೊಂದಿಗೆ ವೀರ ಕೊಡವರ ಸಾಹಸ, ಅವರ ಒಂದು ವೈಶಿಷ್ಟ್ಯ, ಅವರ ಕೊಡಗಿನ ವೈಶಿಷ್ಟ್ಯ ಚಿತ್ರ ಎಲ್ಲವನ್ನು ಕೂಡ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕೊಡಗಿನ ಪ್ರಕೃತಿ ಸೌಂದರ್ಯ, ಕೊಡಗಿನ ಜನರ ಒಂದು ಒಗ್ಗಟ್ಟು, ಕೊಡಗಿನ ಜನರ ಆಚಾರ ವಿಚಾರ, ರೀತಿ ನೀತಿ, ಉಡುಗೆ ತೊಡುಗೆ ಎಲ್ಲವನ್ನೂ ಕೂಡ ವಿವರಿಸ್ತಾ ಇದ್ದಾರೆ. ಕೊಡಗಿನ ಜನರ ಪರಾಕ್ರಮತೆಗಳು, ಕೊಡಗಿನ ಒಂದು ಪೌರಾಣಿಕ ಕಥೆಗಳನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಅಲ್ಲದೆ ಹುತ್ತರಿ ಎನ್ನುವಂತಹ ಪ್ರಸಿದ್ಧವಾದಂತಹ ಒಂದು ಆಚರಣೆ ಹಬ್ಬವನ್ನು ಕೂಡ ವಿವರಿಸ್ತಾರೆ. ಹುತ್ತರಿಯ ಹಾಡು ಎನ್ನುವಂತಹ ಕಾವ್ಯದ ಮೂಲಕ ಸಂಪೂರ್ಣ ಕೊಡಗನ್ನು ಮಡಿಕೇರಿಯನ್ನು ಅಂದರೆ ಕೊಡಗನ್ನು, ಸಂಪೂರ್ಣ ಕೊಡಗನ್ನು ಇಲ್ಲಿ ಅವರು ಈ ಹಾಡಿನ ಮೂಲಕ, ಈ ಕಾವ್ಯದ ಮೂಲಕ ವಿವರಿಸುವಂಥದ್ದನ್ನು ಕಾಣ್ಬೋದು. ಅಲ್ಲಿನ ಜನರ ಪರಾಕ್ರಮಗಳು, ಅಲ್ಲಿ ಆದಂತಹ ವಿಷಯಗಳು, ಹಬ್ಬಗಳಲ್ಲಿ ಅವರ ಒಂದು ಸಂಸ್ಕೃತಿ, ಅವರ ಒಂದು ಆಚರಣೆ ಎಲ್ಲವನ್ನು ಕೂಡ ಈ ಒಂದು ಕಾವ್ಯದಲ್ಲಿ ವಿವರಿಸ್ತಾ ಹೋಗುವಂಥದ್ದು. ಸರಿಯಾಗಿ ಈ ಒಂದು ಕಾವ್ಯವನ್ನು ಅರ್ಥ ಮಾಡಿಕೊಂಡ್ರೆ ನೀವೇ ಎಲ್ಲವನ್ನು ಬರಿತಾ ಹೋಗ್ಬೋದು. ಆರಂಭದಲ್ಲಿ ಏನು ಮಾಡಬೇಕು ಅಂದರೆ ಹುತ್ತರಿಯ ಬಗ್ಗೆ ಬರಿತಾ ಹೋಗಿ. ಇದು ನವೆಂಬರ್ ಅಥವಾ ಡಿಸೆಂಬರ್ ಕಾಲದಲ್ಲಿ ಆಗುವಂಥದ್ದು. ಹುಣ್ಣಿಮೆಯ ದಿನ ಆಚರಿಸುವಂತಹ ಹಬ್ಬ, 1 ವಾರಗಳ ಕಾಲ ಆಚರಿಸ್ತಾರೆ. ಅದು ಹಾಡು, ಕುಣಿತ, ಕುಪ್ಪಳಿಸುತ್ತಾ ಆಚರಣೆಯನ್ನು ಮಾಡುವಂಥದ್ದು. ಹೊಸ ಅಕ್ಕಿಯನ್ನು, ಹೊಸ ಭತ್ತದ ತೆನೆಯನ್ನು ಮನೆಗೆ ತರುವಂತಹ ಒಂದು ಸಂಭ್ರಮದ ಒಂದು ಹಬ್ಬ, ಆಚರಣೆಯ ಹಬ್ಬ ಅಂತೆಲ್ಲ ಬರೀರಿ ಮೊದಲಿಗೆ. ಅದಾದ ನಂತರ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸಿ. ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ತನಕ ಹಬ್ಬಿಕೊಂಡಿದೆ. ತುಂಬ ಬೆಟ್ಟ ಗುಡ್ಡ, ಪ್ರಕೃತಿ ಅತ್ಯಂತ ಸೊಬಗಾಗಿದೆ, ಹಚ್ಚ ಹಸುರಿನಿಂದ ಕೂಡಿದೆ ಅಂತ ಬರೀರಿ. ಅದಾದ ನಂತರ ಕೊಡಗಿನ ಜನರ ವೇಷಭೂಷಣ, ಅವರ ಜನರ ಉಡುಗೆ ತೊಡುಗೆಗಳು, ಅವರ ಒಗ್ಗಟ್ಟಿನ ಬಗ್ಗೆ ಬರೀರಿ. ಅವರ ಹಿರಿಯಕರು ಹುಲಿಯ ಹಾಲನ್ನು ಉಪಯೋಗಿಸ್ತಾ ಇದ್ದರು. ಆಮೇಲೆ ಕವಣೆ ಬೀಸಲಿಕ್ಕೆ ಹೆಬ್ಬವನ್ನು ಬಳಸ್ತಾ ಇದ್ದರು. ಆನೆಯನ್ನು ಕೊಂದು ಅದರ ದಂತವನ್ನು ಕಹಳೆಯಾಗಿ ಊದ್ತಾ ಇದ್ದರು. ಅದನ್ನೆಲ್ಲವನ್ನು ಕೂಡ ಅದರಲ್ಲಿ ಹಾಕ್ಕೊಳ್ಳಿ. ಅದಾದ ನಂತರ ನೀವು ಆ ಕೊಡಗಿನ ಪ್ರಕೃತಿ ಸೌಂದರ್ಯ ಎಲ್ಲ ಆಯಿತು. ಇಷ್ಟೆಲ್ಲ ಆದಂಥ ಅವರ ಒಗ್ಗಟ್ಟು ಅದೆಲ್ಲ ಬರೀರಿ. ಇಷ್ಟು ಬರೆದ್ರೆ ಖಂಡಿತವಾಗಿಯೂ ಸಾಕಾಗ್ತದೆ. ನೋಡಿ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ನೋಡ್ಕೊಳ್ಳಿ. ಯಾಕಂದರೆ ಅವರು ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿಂದಲೇ 100ಕ್ಕೆ 90%, ನಾನು 100ಕ್ಕೆ 100% ಅಂತ ಹೇಳೋದಿಲ್ಲ, 100ಕ್ಕೆ 90% ಅವರು ಏನು ಮಾಡ್ತಾರೆ, ಅವರು ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿಂದಲೇ ಆಯ್ಕೆ ಮಾಡಿ ಕೊಡ್ತಾರೆ. ಅದರಿಂದ ಪುಟ ಸಂಖ್ಯೆ 19ರಲ್ಲಿ ನೋಡಿ, ಹುತ್ತರಿಯ ಹಾಡಿನ ಸಂದರ್ಭ ಸ್ವಾರಸ್ಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಪೊಳದ ಕಳೆವಳು. ಇಲ್ಲಿ ಕಾವೇರಿ ಹುಟ್ಟಿ ಬಂದಂತಹ ವಿಷಯವನ್ನು ಹೇಳುವಂಥದ್ದು. ಕಾವೇರಿ ತಾಯಿಯ ತವರು ಮನೆ ಕೊಡಗು. ಅಲ್ಲಿ ಅವಳು ಹುಟ್ಟಿ ಆ ಒಂದು ನೆಲ ಜಲವನ್ನು ತಂಪು ಮಾಡುವಂಥದ್ದು. ಜನಮನ ಹೊಲದ ಕಳೆವಳು, ಎಲ್ಲಿ ನೆಲವನ್ನು ತಣಿಸಿ. ಅದನ್ನು ನಾವು ಆ ರೀತಿ ತಗೊಳ್ತಾ ಹೋಗಬೇಕು. ಆ ಕೀ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಆವಾಗ ಯಾವ ಕಾವ್ಯದಿಂದ ಅದು ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಸವಿದು ಮೊದ್ದರೋ ಯಾರು, ಪೂರ್ವದಿ ಹುಲಿಯ ಹಾಲಿನ ಮೇವನು. ಗೊತ್ತಾಯ್ತಾ? ಹುಲಿಯ ಹಾಲನ್ನು ಕುಡಿದವರು ಯಾರು? ಕೊಡಗಿನ
ಪೂರ್ವಜನರು, ಕೊಡಗಿನ ಜನರ ಪೂರ್ವಜನರು, ಹಿರಿಕರು ಅಂದರೆ ಅಜ್ಜಂದಿರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಹುಲಿಯ ಹಾಲನ್ನೇ ಸೇವಿಸಿ ಬೆಳೀತಾ ಇದ್ರು. ಸಮೆದು ಸವೆಯದ ಸಾಹಸತ್ವದ ಕ್ಷೇತ್ರ ಬೇಟೆಯ ಮೆರೆದರು. ನೋಡಿ, ಬೇಟೆಯನ್ನಾಡುವಂಥದ್ದು, ಆ ಕ್ಷೇತ್ರದಲ್ಲಿ ಸಾಹಸ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ರು. ಸಾಹಸ ಕಾರ್ಯಗಳನ್ನೆಲ್ಲ ಮಾಡಿ ಬೇಟೆಗಳನ್ನೆಲ್ಲ ಆಡಿ ಮಾಡ್ತಾ ಇದ್ದವರು ಯಾರು? ಕೊಡಗಿನ ಜನರು. ತಮ್ಮ ನಾಡಿನ ಕೊರಳು ದಾಸ್ಯದ ಮೊಗದ ಭಾರಕ್ಕೆ ಬಗ್ಗದು. ನಮ್ಮ ನಾಡಿನ ಕೊರಳು ದಾಸ್ಯದ ಮೊಗದ ಭಾರಕ್ಕೆ ಬಗ್ಗದೋಳು ಎನ್ನುವಂಥದ್ದು ನಮ್ಮ ಒಂದು ನಾಡು ಕೊರಳು ದಾಸ್ಯದ ಮೊಗದ ಭಾರಕ್ಕೆ ಬಗ್ಗದೋಳು, ಅದು ಆ ಒಂದು ಕೊಡಗಿನ ಇದರಲ್ಲಿ ಹೇಳುವಂಥದ್ದು. ನಾವು ಯಾವುದಕ್ಕೂ ಬಗ್ಗುವುದಿಲ್ಲ, ನಾವು ಯಾವುದಕ್ಕೂ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ ಅಂದರೆ ಏನೇ ಒಂದು ಧೈರ್ಯದಿಂದ ಎದುರಿಸ್ತಾರೆ ಎನ್ನುವಂಥದ್ದು. ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು. ಈ ಒಂದು ಕೊಡಗು ಬ್ರಹ್ಮಗಿರಿ ಬೆಟ್ಟದಿಂದ ಪುಷ್ಪಗಿರಿ ಬೆಟ್ಟ ತನಕ ಹರಡಿ ನಿಂತಿದೆ, ಅದನ್ನು ವಿವರಿಸುವಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು ಅನ್ನುವಂಥದ್ದು ಅದು ಹುತ್ತರಿಯ ಹಾಡು ಎನ್ನುವಂತಹ ಕಾವ್ಯದಿಂದ ಆರಿಸಿಕೊಂಡಿರುವಂಥದ್ದು. ಪಂಜೆ ಮಂಗೇಶ ರಾವ್ ಅವರು ಬರೆದಿರುವಂತಹ ಹುತ್ತರಿಯ ಹಾಡು ಇಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸುತ್ತಾ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು ಅಂತ ಅವರು ವಿವರಿಸ್ತಾ ಇದ್ದಾರೆ. ಕೊಡಗಿನ ಪ್ರಕೃತಿ ಸೌಂದರ್ಯವು ಬ್ರಹ್ಮಗಿರಿಯ ಬೆಟ್ಟದಿಂದ ಪುಷ್ಪಗಿರಿಯ ಬೆಟ್ಟ ತನಕ ಹರಡಿಕೊಂಡಿದೆ, ಹಚ್ಚ ಹಸಿರಿನಿಂದ ಕೂಡಿದೆ, ಪ್ರಕೃತಿ ರಮಣೀಯವಾಗಿದೆ ಎನ್ನುವಂಥದ್ದೆಲ್ಲ ಬರೆದಿದೆ. ಧರ್ಮ ದಾನದ ಕಟ್ಟುಕಳೆ ರೀತಿ ನೀತಿಯ ಕೋಶವು. ಕೊಡಗಿನ ಜನರು ದಾನ ಮಾಡ್ತಾಯಿದ್ರು. ಅವರ ಒಂದು ದಾನ, ಧರ್ಮ, ಕಟ್ಟು ಕಳೆ, ರೀತಿ ನೀತಿ ತುಂಬಾ ವಿಶಾಲವಾದುದು, ಅಚ್ಚರಿಯಾಗಿರುವಂತಹ ಒಂದು ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಇದು ಅಗಸ್ತ್ಯನ ತಪದ ಮಣಿ ಕಾವೇರಿ ತಾಯಿಯ ತವರ್ಮನೆ. ಅಗಸ್ತ್ಯ ಋಷಿಯು ಕಮಂಡಲವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಂಥ ಪೌರಾಣಿಕ ಕಥೆ ಇದೆಯಲ್ಲ, ಅದನ್ನು ಬರಿಬೇಕು. ಅಗಸ್ತ್ಯ ತನ್ನ ಕಮಂಡಲದಲ್ಲಿ ತನ್ನ ಹೆಂಡತಿಯಾದಂಥ ಕಾವೇರಿಯನ್ನು ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಕೊಡಗಿನಲ್ಲಿ ಆ ಕಮಂಡಲವನ್ನು ಅಲ್ಲಿ ಬಿಟ್ಟು ಹೋಗುವಂಥದ್ದು. ಅವಳು ಏಕಾಂಗಿಯಾಗಿದ್ದಂಥ ಸಂದರ್ಭದಲ್ಲಿ ಅವಳಿಗೆ ತುಂಬಾ ಉದಾಸೀನ ಆಗ್ತಂಥ ಸಂದರ್ಭದಲ್ಲಿ ನೋಡಿದಾಗ ಯಾರೂ ಇರುವುದಿಲ್ಲ, ಅವಳು ಆ ಕಮಂಡಲದಿಂದ ಜಿಗಿದು ಬರುವಂಥದ್ದು. ಅಂದರೆ ಅಲ್ಲಿ ಅವಳು ಎಲ್ಲಿ ಹುಟ್ಟುತ್ತಾಳೆ ಅಂದರೆ ಕೊಡಗಿನಲ್ಲಿ ಹುಟ್ಟುತ್ತಾಳೆ. ಅದರಿಂದ ಕೊಡಗು ಅವಳ ತವರು ಮನೆ. ಕೊಡಗಿನಿಂದ ಹುಟ್ಟಿಕೊಂಡು ಅವಳು ಹೋಗುವಂಥದ್ದು, ಹರ್ಕೊಂಡು ಹೋಗುವಂಥದ್ದು. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ. ಈ ಕೊಡಗಿನ ಜನರಲ್ಲಿ ಒಗ್ಗಟ್ಟಿದೆ, ಒಮ್ಮತ ಇದೆ. ಎಲ್ಲರೂ ಕೂಡ ಒಗ್ಗಟ್ಟು ಒಮ್ಮತದಿಂದ ಎಲ್ಲವನ್ನು ಒಟ್ಟಿಗೆ ಮಾಡ್ತಾರೆ, ಆಚರಿಸ್ತಾರೆ, ಹಬ್ಬಗಳನ್ನೆಲ್ಲ ಆಚರಿಸ್ತಾರೆ ಎನ್ನುವಂಥದ್ದನ್ನು ವಿವರಿಸುವಂಥದ್ದು. ಈ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಒಮ್ಮೆ ನೋಡಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಹುತ್ತರಿಯ ಹಾಡಿನಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿಯೇ ಕೇಳ್ತಾರೆ. ಸಂದರ್ಭ ಸ್ವಾರಸ್ಯದಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳ್ತಾರೆ. ಆಮೇಲೆ ಪ್ರಶ್ನೋತ್ತರಗಳಲ್ಲಿ ಕೂಡ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ, ಅದರಿಂದ ಓದ್ಕೊಳ್ಳಿ. ಅದಾದ ನಂತರ ಅರ್ಥಗಳಲ್ಲಿ ನಾವು ನೋಡಿಕೊಂಡ್ರೆ, ಬಿಮ್ಮನೆ ಅಂದರೆ ಸುಮ್ಮನೆ, ಗಿರಿ ಅಂದರೆ ಬೆಟ್ಟ, ಬಗ್ಗ ಅಂದರೆ ಹುಲಿ, ಜಮ್ಮದು ಅಂದರೆ ಹೆದರುವುದಿಲ್ಲ, ಅಮ್ಮದು ಅಂದರೆ ಅವಕಾಶ ಕೊಡುವುದಿಲ್ಲ, ಅಮ್ಮದು ಅಂದರೆ ಅವಕಾಶ ಕೊಡುವುದಿಲ್ಲ, ಜಮ್ಮದು ಅಂದರೆ ಹೆದರುವುದಿಲ್ಲ. ಪೊಯ್ಲು ಅಂದರೆ ಹೊಡೆತ, ಪೊಯ್ಲು ಅಂದರೆ ಹೊಡೆತ, ಅಮ್ಮದು ಅಂದರೆ ಅವಕಾಶ ಕೊಡುವುದಿಲ್ಲ, ಜಮ್ಮದು ಅಂದರೆ ಹೆದರುವುದಿಲ್ಲ, ಬಗ್ಗ ಅಂದರೆ ಹುಲಿ, ಬೊಮ್ಮಗಿರಿ ಅಂದರೆ ಬ್ರಹ್ಮಗಿರಿ, ಬಿಮ್ಮನೆ ಅಂದರೆ ಸುಮ್ಮನೆ, ತಣಿಸಿ ಅಂದರೆ ತೃಪ್ತಿಪಡಿಸಿ, ಗಿರಿ ಅಂದರೆ ಬೆಟ್ಟ, ಬೂರಮೆ ಅಂದರೆ ಭೂಸುಂದರಿ, ಬಿಮ್ಮನೆ ಸುಮ್ಮನೆ, ತಣಿಸಿ ತೃಪ್ತಿಪಡಿಸಿ, ಗಿರಿ ಬೆಟ್ಟ. ಇವಿಷ್ಟು ಅರ್ಥಗಳನ್ನು ಕೂಡ ನಾವು ನೋಡ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ದುಃಖ ಸೇತುವಿನ ಬಗ್ಗೆ ವಿವರಿಸ್ತೇನೆ. ಪ್ರತಿಯೊಂದು ಕಾವ್ಯದ ಬಗ್ಗೆ ಇದು ಯಾವ ವಿಚಾರ ಎನ್ನುವಂಥದ್ದನ್ನು ಬರ್ಕೊಳ್ಳಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ. ಇವಾಗ ಹೇಗೆ ಬರೀಬೇಕು ಅಂದರೆ, ಪಾಯಿಂಟ್ಸ್ ಬುಕ್ಕಲ್ಲಿ ಮೇಲೆ ಒಂದು ಹೆಡ್ಡಿಂಗನ್ನು ಬರೀರಿ, ಹುತ್ತರಿಯ ಹಾಡು, ಬ್ರಾಕೆಟ್ ಒಳಗೆ ಕವಿಯ ಹೆಸರು ಬರೀರಿ, ಪಂಜೆ ಮಂಗೇಶ ರಾವ್. ಇನ್ನು ಹುತ್ತರಿಯ ಹಾಡು ಅಂತ ಬರೆದು ಅದರ ಕೆಳಗೆ ಏನು ಬರೀರಿ, ಕೊಡಗಿನ ಹುತ್ತರಿ ಹಾಡು ಎನ್ನುವಂತಹ ಒಂದು ಹಬ್ಬವನ್ನು ಕೊಡಗಿನಲ್ಲಿ ಹುತ್ತರಿಯ ಹಾಡು, ಹುತ್ತರಿ ಎನ್ನುವಂತಹ ಹಬ್ಬವನ್ನು ಆಚರಿಸುವಂತಹ
ಒಂದು ಆಚರಿಸುವುದರ ಬಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಕೊಡಗಿನ ಪ್ರಕೃತಿ ಸೌಂದರ್ಯ, ಅಲ್ಲಿ ಜನರ ಆಚಾರ ವಿಚಾರಗಳು, ಅವರ ಒಗ್ಗಟ್ಟು, ಅವರ ಒಂದು ಸಾಹಸ ಕಾರ್ಯಗಳನ್ನು ವಿವರಿಸ್ತಾ ಇದ್ದಾರೆ. ಕಾವೇರಿ ನದಿಯನ್ನು ವಿವರಿಸ್ತಾ ಇದ್ದಾರೆ, ಅಲ್ಲಿನ ಪೌರಾಣಿಕ ಕಥೆಯನ್ನು ವಿವರಿಸ್ತಾ ಇದ್ದಾರೆ. ಹಾಗೆಯೇ ಕೊಡಗಿನ ಒಂದು ಪ್ರಕೃತಿ ಸೌಂದರ್ಯವನ್ನೆಲ್ಲ ವಿವರಿಸ್ತಾ ಸಂಪೂರ್ಣ ಕೊಡಗನ್ನು ವರ್ಣಿಸುವಂಥದ್ದೇ ಇದರಲ್ಲಿ ಬರುವಂಥ ವಿಚಾರ. ಅದರಿಂದ ಅಷ್ಟು ಒಂದು 4-5 ಲೈನಲ್ಲಿ ಬರೆದು ಮುಗಿಸಿ, 4-5 ಲೈನಲ್ಲಿ ಬರೆದು ಮುಗಿಸಿ. ಅದುವೇ ಅದರ ಪಾಯಿಂಟ್ಸ್ ಅಥವಾ ಕೀ ಪಾಯಿಂಟ್ಸ್ ಅಂತ ಹೇಳ್ಬೋದು. ಆವಾಗ ನಿಮಗೆ ನೆನಪಾಗ್ತದೆ, ಆ ಒಂದು ಹುತ್ತರಿ ಹಾಡು ಅಂತ ಓದಿದ ಕೂಡಲೇ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಇದರೊಳಗೆ ಇರುವಂಥ ವಿಚಾರ ಏನು ಅಂಥದ್ದು ಅಂತ ನಿಮಗೆ ರಪಕ್ಕ ಬೇಗ ಗೊತ್ತಾಗಬೇಕು ಅಂತಾದರೆ ನೀವು ಈ ರೀತಿ ಮಾಡಬೇಕು. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಹುತ್ತರಿ ಹಾಡು ಅಂತ ಬರೆದು ಪಂಜೆ ಮಂಗೇಶರಾವ್ ಅಂತ ಬರೀರಿ. ಇದು ಕೊಡಗಿನಲ್ಲಿ ಆಚರಿಸುವಂತಹ ಹುತ್ತರಿ ಎನ್ನುವಂತಹ ಒಂದು ಹಬ್ಬವನ್ನು ವಿವರಿಸ್ತಾ ಇದ್ದಾರೆ. ಇಲ್ಲಿ ಪಂಜೆ ಮಂಗೇಶರಾವ್ ಅವರು ಹುತ್ತರಿ ಹಾಡಿನ ಬಗ್ಗೆ, ಆಮೇಲೆ ಕೊಡಗಿನ ಪ್ರಕೃತಿ ಸೌಂದರ್ಯದ ಬಗ್ಗೆ, ಅಲ್ಲಿನ ಜನರ ಆಚಾರ ವಿಚಾರ, ರೀತಿ ನೀತಿ, ಅವರ ಪರಾಕ್ರಮಗಳನ್ನು ವಿವರಿಸ್ತಾ ಇದ್ದಾರೆ. ಕೊಡಗಿನ ಪೌರಾಣಿಕ ಕಥೆಯನ್ನು ವಿವರಿಸ್ತಾ ಇದ್ದಾರೆ. ಕೊಡಗಿನ ಜನರ ಒಗ್ಗಟ್ಟನ್ನು ವಿವರಿಸ್ತಾ ಇದ್ದಾರೆ. ಮತ್ತು ಕೊಡಗಿನ ಒಂದು ಕೊಡಗಿನ ಕಾವೇರಿಯ ಬಗ್ಗೆ, ಕಾವೇರಿ ತಾಯಿಯ ತವರು ಮನೆಯ ಬಗ್ಗೆ ವಿವರಿಸ್ತಾ ಇದ್ದಾರೆ ಅಂತ ಒಂದು ಯಾವುದೆಲ್ಲ ನಿಮಗೆ ಒಂದು ಮೇನ್ ಪಾಯಿಂಟ್ ಆಗಿ ಅಂತ ಅನಿಸ್ತದೆ ಅದನ್ನೆಲ್ಲ ಬರೀರಿ. ಬರೆದು ಅಲ್ಲಿ ಒಂದು 4-5 ಲೈನಷ್ಟು ಬರೀರಿ. ಆವಾಗ ನಿಮಗೆ ಇದು ಯಾವ ವಿಷಯ, ಈ ಕಾವ್ಯದಲ್ಲಿ ಯಾವ ವಿಷಯ ಇದೆ ಎನ್ನುವಂಥದ್ದು ಅರ್ಥ ಆಗಲಿಕ್ಕೆ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.